ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಲಘಟಗಿ ತಾಲೂಕಿನ ಗುಡ್ಡದ ಹುಲಿಕಟ್ಟಿ ಗ್ರಾಮದಲ್ಲಿ ಎಸ್ವಿ ಸೋಮಣ್ಣವರ ತೋಟದಲ್ಲಿ ಗುರುಕುಲ ಪದ್ಧತಿಯ ಬೇಸಿಗೆ ಶಿಬಿರ ಪ್ರಾರಂಭ ಮಾಡಿದ್ದಾರೆ. ಎಸ್ವಿ ಸೋಮಣ್ಣವರ ಸರ್ ನಿವೃತ್ತ ಶಿಕ್ಷಕರು. ಇವರು ಗ್ರಾಮದ ಸುತ್ತಮುತ್ತ ಎಲ್ಲ ವಿದ್ಯಾರ್ಥಿಗಳನ್ನ ಕೂಡಿಸಿಕೊಂಡು ಬೇಸಿಗೆ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ನಾನಾ ರೀತಿಯ ವಿದ್ಯೆಯನ್ನ ಕಲಿಸಿ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನ ರೂಪಿಸುತ್ತಿದ್ದಾರೆ. ಎಸ್ವಿ ಸೋಮಣ್ಣವರ ಮಕ್ಕಳಿಗೆ ಗಾಂಧಾರಿ ವಿದ್ಯೆ ಹಾಗೂ ಏಕಲು ವಿದ್ಯೆಯನ್ನ ಹೇಳಿಕೊಡ್ತಿದ್ದಾರೆ. ಈ ಗಾಂಧಾರಿ ವಿದ್ಯೆ ಅಂದ್ರೆ ವಿದ್ಯಾರ್ಥಿಗಳು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ವಸ್ತುಗಳನ್ನ ಗುರುತಿಸುವುದರ ಜೊತೆಗೆ ವಸ್ತುಗಳ ಯಾವ ಬಣ್ಣವನ್ನು ಕೂಡ ಹೋಲುತ್ತೆ ಎಂಬುದನ್ನು ಕೂಡ ಗುರುತಿಸುತ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಪುಸ್ತಕವನ್ನ ಓದುತ್ತಾರೆ. ಖಾಲಿಯ ಬೋರ್ಡ್ನಲ್ಲಿ ಶಬ್ದಗಳನ್ನ ಬರೆದ್ರೆ ಅವುಗಳನ್ನು ಕೂಡ ಓದುತ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಶಬ್ದಗಳನ್ನ ಓದುವುದು, ವಸ್ತುಗಳ ಬಣ್ಣವನ್ನ ಗುರುತಿಸುವುದು, ಪುಸ್ತಕವನ್ನ ಓದುವುದು, ಇದೆಲ್ಲ ಗಾಂಧಾರಿ ವಿದ್ಯೆ ಮಹತ್ವ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಎಸ್ವಿ ಸೋಮಣ್ಣವರ ಕೂಡ ಹೇಳಿದ್ದಾರೆ. ಈ ವಿದ್ಯೆ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನವನ್ನ ಅತ್ಯದ್ಭುತವಾಗಿ ಹೇಳಿಕೊಟ್ಟಿದ್ದಾರೆ. ಈ ಗಾಂಧಾರಿ ವಿದ್ಯೆಯಿಂದ ಮಕ್ಕಳ ಏಕಾಗ್ರತೆ, ಜ್ಞಾನ ಹಾಗೂ ಮನುಷ್ಯನಲ್ಲಿ ಸಿಕ್ಸ್ ಸೆನ್ಸ್ ಇರುತ್ತೆ. ಇದೆಲ್ಲವೂ ಕೂಡ ಆ ಸಿಕ್ಸ್ ಸೆನ್ಸ್ ಇಂದ ನಡೆಯುತ್ತೆ ಅಂತ ಎಸ್ವಿ ಸೋಮಣ್ಣವರ ಹೇಳಿದ್ದಾರೆ. ಈಗ ಈ ಒಂದು ಗುರುಕುಲ ಪದ್ಧತಿಯ ಬೇಸಿಗೆ ಶಿಬಿರದಲ್ಲಿ ನೀವು ನೋಡ್ತಾ ಇರಬಹುದು, ವಿದ್ಯಾರ್ಥಿಗಳು ಗಾಂಧಾರಿ ವಿದ್ಯೆಯನ್ನು ತೋರಿಸಲು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ರೆಡಿಯಾಗಿದ್ದಾರೆ. ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ಎಲ್ಲ ವಿದ್ಯಾರ್ಥಿಗಳು ಈಗ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ರೆಡಿಯಾಗಿದ್ದಾರೆ. ಸೊ ಈ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಒಂದೊಂದಾಗಿ ಪರೀಕ್ಷೆ ಮಾಡ್ತಾ ಹೋಗೋಣ. ಈ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವಸ್ತುಗಳನ್ನು ಗುರುತಿಸುವುದಿದೆಯಲ್ಲ, ಇದು ತುಂಬ ಕಷ್ಟ. ಪ್ರತಿಯೊಂದೂ ಎಲ್ಲ ಸುಮಾರು 5 ರಿಂದ 6 ವಿದ್ಯಾರ್ಥಿಗಳು ಇಲ್ಲಿ ಕೂತಿದ್ದಾರೆ. ಸೊ ಇವರು ಯಾವ್ಯಾವ ರೀತಿ ಕಲರ್ಗಳನ್ನು ಕ್ಯಾಚ್ ಮಾಡ್ತಾರೆ, ಸೊ ಯಾವ ವಸ್ತುಗಳನ್ನು ಗುರುತಿರ್ತಾರೆ ಅಂತೇಳಿ ನಾವು ಅವ್ರನ್ನೇ ಪ್ರತಿಯೊಂದು ಕೇಳ್ತಾ ಹೋಗೋಣ. ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಯಾವುದೇ ರೀತಿ ಏನೂ ಕಾಣ್ತಾ ಇಲ್ಲ. ನಾನು ಚಕ್ಕಿಸ್ ತೊಗೊಂಡು ಬೋರ್ಡ್ ಬರ್ತಾ ಇದ್ದೀನಿ. ಸೊ ಅದನ್ನ ಅವರು ಕ್ಯಾಪ್ಚರ್ ಮಾಡ್ತಾರೆ. APPLE apple. Very good. BAG bag. School. ನೋಡಿದ್ರಲ್ಲ, ಬಟ್ಟೆ ಕಟ್ಕೊಂಡು ಶೋನ ಶಬ್ದನ ಕ್ಯಾಚ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಕೂಡ ಅವರು ಇದೊಂದು ಅಸಾಧ್ಯವಾದ ವಿದ್ಯೆ. ಸೊ ಪ್ರತಿಯೊಬ್ಬರು ಹೇಳ್ತಾರೆ. ನಿಮ್ಗೆ ಇನ್ನೊಂದು ವಿದ್ಯಾರ್ಥಿ ಪರೀಕ್ಷೆ ಮಾಡ್ತೇನೆ. ರೀಚೆಕ್ ಸ್ಪೆಲ್ಲಿಂಗ್ ಹೇಳಮ್ಮ. F5. ವೆರಿ ಗುಡ್. F5. ಹೇಳು. F5. T ಕಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಿಂಪ್ಲಿ ವರ್ಡ್ ಬರ್ತಾ ಇದೆ. BAL bell. ರೀಚೆಕ್ BAL ಬಾಲ್. ball. ವೆರಿ ಗುಡ್. ಶಬ್ದ ತಟ್ಟವು. KING. ವೆರಿ ಗುಡ್. ಕಿಂಗ್. King. ಓಕೆ, ಇಷ್ಟು ನೋಡಿದ್ರಲ್ಲ, ಪ್ರತಿಯೊಬ್ಬರು ಎಲ್ಲ ವಿದ್ಯಾರ್ಥಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಷ್ಟೋ ಒಂದು ಒಳ್ಳೆ ರೀತಿಯಾಗಿ ಇಲ್ಲಿ ಗಾಂಧಾರಿ ವಿದ್ಯೆ ಕಲಿತಾ ಇದ್ದಾರೆ. ಸೊ ನೀವು ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಈ ಒಂದು ಬೇಸಿಗೆ ಶಿಬಿರಕ್ಕೆ ಕಳಿಸಿ ಎಲ್ಲರೂ ಇಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ವಿ ಸೋಮಣ್ಣ ಸರ್ ಅವರು ಒಂದು ಮಾಡಿ. ನೀವು ನೋಡ್ತಾ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ರೆಡಿಯಾಗಿದ್ದಾರೆ. ಈ ಗಾಂಧಾರಿ ವಿದ್ಯೆನ ಅವರು ಪ್ರತಿಯೊಬ್ಬರು ತೋರಿಸ್ತಾ ಹೋಗ್ತಾರೆ. ಸ್ವಲ್ಪ ರೆಡಿ. Orange. ವೆರಿ ಗುಡ್ ಸಂಜನಾ. ಇದು Green. ವೆರಿ ಗುಡ್ ಸಂಜನಾ. ಇದು Yellow. ವೆರಿ ಗುಡ್. ಇದ್ಯಾವ ಕಲರ್? ಸುತ್ತು ನೋಡು. White. ವೆರಿ ಗುಡ್. ನೋಡ್ತಾ ಇರ್ಬೋದು, ಕೂಡ ನಾವು ಅವ್ರಿಗೆ ಎಷ್ಟು ಅವರು ಒಂದು ಸ್ಮೆಲ್ಲಿಂದ ಕಲರ್ನ ಕಂಡಿಡ್ತಾ ಇದ್ದಾರೆ. ಕೈಯ ಕೊಡಿ. Green. ವೆರಿ ಗುಡ್. Orange. ವೆರಿ ಗುಡ್. ಹಾಂ Orange. ವೆರಿ ಗುಡ್. ನೋಡಿ ಅವರು ಸಹಿತವಾಗಿ ಹೇಳ್ತಾ ಇದ್ದಾರೆ. ಟ್ವಿಸ್ಟ್ ಮಾಡಿ ಬಾಲ್ ಕೊಡ್ತಾ ಇದ್ದಾನೆ. ಹಾಂ, ಅಪ್ಪ ಇದಾ ಕಲರ್? Orange. ವೆರಿ ಗುಡ್.
ಇದು ಯಾವ ಕಲರು? ಭಾರತಿ yellow, ವೆರಿ ಗುಡ್, ಇದು pink, ವೆರಿ ಗುಡ್, pink, ವೆರಿ ಗುಡ್, pink, ವೆರಿ ಗುಡ್. ನಾವು ಟ್ವಿಸ್ಟ್ ಮಾಡಿಕೊಟ್ರು ಕೂಡ ಅದೇ ಕಲರ್ ಹೇಳ್ತಾ ಇದ್ದಾರೆ. ಹಾಂ ಓಕೆ This one. ಹಾಂ pink, ವೆರಿ ಗುಡ್, ಡನ್. ಕಿರಣ್ ರೆಡಿ, yellow, ವೆರಿ ಗುಡ್, yellow, ವೆರಿ ಗುಡ್, yellow, ವೆರಿ ಗುಡ್. ನೋಡಿ, ನಾವು ಇದು ತಗೋಬೇಕು. ನಾವು ಟ್ವಿಸ್ಟ್ ಮಾಡಿ ಕೊಡ್ತಾ ಇದ್ರು ಕೂಡ ಅವರು ಕಲರ್ನ ಕ್ಯಾಚ್ ಮಾಡ್ತಾ ಇದ್ದಾರೆ. ಸೊ ಇದೇ ಗಾಂಧಾರಿ ವಿದ್ಯೆ. purple, ವೆರಿ ಗುಡ್, purple, ವೆರಿ ಗುಡ್. ಓಕೆ, ನೋಡಿ ಸರ್, ಅವ್ರು ಏನಾದರೂ ಮಿಸ್ ಆಗಿ ಕಲರ್ ಚೇಂಜ್ ಹೇಳಿದ್ರೆ ರೀಚೆಕ್ ಅಂತ ಹೇಳ್ಬೇಕು ನೀವು ಅಷ್ಟೇ. ಕೊನೆಯದಾಗಿ ಕೊನೆಯ ವಿದ್ಯಾರ್ಥಿ ಇದನ್ನು ಪರೀಕ್ಷೆ ಮಾಡ್ತಾ ಹೋಗೋಣ. ತೇಜು ರೆಡಿ, ಇದು ಯಾವ ಕಲರು? orange, ವೆರಿ ಗುಡ್, ದಿಸ್ ಒನ್. green, ವೆರಿ ಗುಡ್, orange, ವೆರಿ ಗುಡ್, orange, ವೆರಿ ಗುಡ್. ರೆಡಿ ಸ್ಟಾರ್ಟ್ ಅಂತ ಒಂದೊಂದು ತೊಗೊಂಡು ಓಕೆ, ಸ್ಟಾರ್ಟ್. yellow, ವೆರಿ ಗುಡ್, ಪಟ್ ಪಟ್, yellow, ವೆರಿ ಗುಡ್, green and red, ವೆರಿ ಗುಡ್. ಒಂದೊಂದು ತಗೋ, pink, ವೆರಿ ಗುಡ್, orange, ವೆರಿ ಗುಡ್, yellow, ವೆರಿ ಗುಡ್, pink, pink, ವೆರಿ ಗುಡ್, purple and pink, ವೆರಿ ಗುಡ್, orange, orange, ವೆರಿ ಗುಡ್, green, green, ವೆರಿ ಗುಡ್, pink and orange. ಓಕೆ, ವೆರಿ ಸ್ಟಾಪ್. ಗುಡ್, ಸ್ಟಾಪ್. ನೋಡಿದ್ರಲ್ಲ, ಈ ಗಾಂಧಾರಿ ವಿದ್ಯೆಯನ್ನು ನಾವು ನಿಮಗೆ ಲೈವ್ ಸಮೇತಾಗಿ ನಿಮ್ಮ ಮುಂದೆ ತೋರಿಸಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಾಲ್ನ ಕಲರ್ ಗುರುತಿಸಿದ್ರು. ನಾವು ಮತ್ತೆ ಒಂದು ಪರೀಕ್ಷೆ ಮಾಡಿ ಒಂದು ಖಾಲಿ ಬೋರ್ಡಲ್ಲಿ ಯಾವುದೇ ಒಂದು ವರ್ಡ್ ಇಲ್ಲ, ನಾನೇ ಖುದ್ದಾಗಿ ವರ್ಡ್ ಬರೆದೆ. ಆ ವರ್ಡ್ನ ಕೂಡ ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಕ್ಯಾಪ್ಚರ್ ಮಾಡಿ ಆ ಒಂದು ವರ್ಡನ್ನ ಹೇಳಿದರು. ಇದೇ ಈ ಗಾಂಧಾರಿ ವಿದ್ಯೆಯ ಮಹತ್ವ. ಯಾಕಂದರೆ 6th ವರ್ಕ್ ಮಾಡಿದ್ದಿಲ್ಲ, ಸೊ ಅದು ತುಂಬ ಕಷ್ಟ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿದಂಥ ಎಲ್ಲರೂ ಕೂಡ ಗುಡ್ಡದ ಹುಲಿಕಟ್ಟಿ ಒಂದು ಗ್ರಾಮದಲ್ಲಿ SV ಸೋಮಣ್ಣವರ ಒಂದು ತೋಟ ಇದೆ. ಈ ತೋಟದಲ್ಲಿ ಗುರುಕುಲ ಪದ್ಧತಿಯ ಬೇಸಿಗೆ ಶಿಬಿರ ನಡೀತಾ ಇದೆ. ದಯವಿಟ್ಟು ನಿಮ್ಮ ಸುತ್ತಮುತ್ತಲ ಗ್ರಾಮದ ಎಲ್ಲ ಗ್ರಾಮಸ್ಥರು ಈ ಒಂದು ಬೇಸಿಗೆ ಶಿಬಿರದಲ್ಲಿ ಅವ್ರನ್ನ ಕರ್ಕೊಂಬಂದು ಇಂಥ ಗಾಂಧಾರಿ ವಿದ್ಯೆ ಆಗಲಿ, ಇನ್ನೂ ಅನೇಕ ವಿದ್ಯೆ, ಏಕಲವ್ಯ ವಿದ್ಯೆ ಆಗಲಿ ಇಲ್ಲಿ ಕಲಿಸ್ತಾ ಇದ್ದಾರೆ. ಇದರಿಂದ ಮುಂದೆ ಮಕ್ಕಳ ಭವಿಷ್ಯಕ್ಕೆ ತುಂಬ ಉತ್ತಮವಾದ ಒಂದು ದಾರಿನ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನೂ ಸಂಕ್ಷಿಪ್ತವಾದ ಮಾಹಿತಿ ಬೇಕಂತಂದರೆ ನಮ್ಮ ಒಂದು ವಿಳಾಸ ಇದೆ, ಹಾಗೆ ಫೋನ್ ನಂಬರ್ ಕೂಡ ಇದೆ, ನಿಮಗೆ ನಾವು ತೋರಿಸ್ತೇವೆ. ನಾನು ನಿಮ್ಗೆ ಹೇಳಿದಾಗೆ ಸಂಪೂರ್ಣವಾದ ಮಾಹಿತಿ ಬೇಕಂತಂದರೆ ಗುರುಕುಲ ಪದ್ಧತಿಯ ಬೇಸಿಗೆ ಶಿಬಿರ, ಇದಕ್ಕೆ ಎಲ್ಲ ನಿಮ್ಮ ಮಕ್ಕಳನ್ನ ಬಂದು ಸೇರಿಸ್ಬೇಕಂತಂದರೆ ಗುಡ್ಡದ ಹುಲಿಗಟ್ಟಿ ಗ್ರಾಮ, ಅದರ ಒಂದು ಫೋನ್ ನಂಬರ್ ಕೂಡ ಇಲ್ಲಿ ಇದೆ. ಈ ಒಂದು ಫೋನ್ ನಂಬರ್ ಮಾಡಿದರೆ ನಿಮ್ಮ ಮಕ್ಕಳು ಕೂಡ ಇದೇ ಮಕ್ಕಳ ಥರ ಒಂದು ಗ್ರಾಸ್ ಮಾಡೋ ಕೆಪಾಸಿಟಿನ ತಗೋತಾರೆ. ಆಮೇಲೆ ಅವರು ಮುಂದಿನ ಒಂದು ಜೀವನಕ್ಕೆ ತುಂಬ ಉತ್ತಮವಾದ ವೇದಿಕೆ ಆಗುವಂತೆ ನಿಮ್ಮ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಸರ್, ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಕಲಿಯೋದು ತುಂಬ ಕಷ್ಟ ಆಗಿರ್ತೈತಿ. ಅಂಥದ್ರಲ್ಲೇ ನೀವು ಅವ್ರಿಗೆಲ್ಲ ವಿದ್ಯಾರ್ಥಿಗಳು ಕೂಡಿಸ್ಕೊಂಡು ಈ ಗಾಂಧಾರಿ ವಿದ್ಯೆ ಕಲಿಸಿದ್ರಲ್ಲ, ಈ ಗಾಂಧಾರಿ ವಿದ್ಯೆ ಅಂದರೆ ಏನು ಸರ್? ಇದು ನೋಡ್ರಿ, ಗಾಂಧಾರಿ ವಿದ್ಯೆ ಅಂದರೆ ಇದು ಕಣಕಟ್ಟ ವಿದ್ಯೆ ಅಂತೂ ಅಲ್ಲ. ಇದು ಋಷಿ ಪ್ರಣೀತ ವಿದ್ಯೆ. ಅಂದರೆ ಹಿಂದೆ ಋಷಿ ಮಹರ್ಷಿಗಳ ಕಾಲದಿಂದಲೂ ಬಂದಂಥ ವಿದ್ಯೆ ಇದು. ಮೊದಲೆಲ್ಲ ಋಷಿಗಳು ಈ ವಿದ್ಯೆಯಿಂದನೇ ಅನೇಕ ಜ್ಞಾನವನ್ನು ಪಡ್ಕೊಂಡು ಅವರು ಅದನ್ನು ನಡೆಸ್ಕೊಂಡು ಬರ್ತಿದ್ರು. ಇತ್ತಿತ್ತಲಾಗಿ ಅನೇಕ ಮಹಾತ್ಮರು ಇದನ್ನೆಲ್ಲ ಕನೇರಿ ಮಠದಲ್ಲಿ ಗಾಂಧಾರಿ ವಿದ್ಯೆಯನ್ನು ಪರ್ಫೆಕ್ಟಾಗಿ ಕಲಿಸ್ತಾರೆ. ಅಂದರೆ ಈಗ ಅಲ್ಲೇ ಕೂತ್ಕೊಂಡ್ರು ಇಲ್ಲಿ ಏನಾಗ್ತದೆ ಅನ್ನೋಂಥ ಜ್ಞಾನವನ್ನು ಕೂಡ ಅಲ್ಲಿ ಗಾಂಧಾರಿ ವಿದ್ಯೆಯಿಂದ ತಿಳ್ಕೊಬೋದು. ಗಾಂಧಾರಿ ವಿದ್ಯೆ ಅಂದರೆ ಪಂಚೇಂದ್ರಿಯಗಳು ಕೆಲಸ ಮಾಡ್ತವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳ ಒಂದು ಸಹಾಯದಿಂದ 6th ಸೆನ್ಸ್ ಓಪನ್ ಆಗುತ್ತೆ. ಆ 6th ಸೆನ್ಸ್ ಓಪನ್ ಆತಂದ್ರೆ ಅವ್ರ ಮುಂದೆ ಯಾವುದೇ ವಸ್ತುಗಳನ್ನಿಟ್ಟು ಕೂಡ ಅವರು ಸ್ಕ್ಯಾನ್ ಮಾಡಿ ಹೇಳ್ತಾರೆ, ರುಚಿಯಿಂದ ಹೇಳ್ತಾರೆ, ಸೌಂಡ್ ಮಾಡಿನೂ ಹೇಳ್ತಾರೆ. ಹಿಂಗೆ ಬೇರೆ ಬೇರೆ ರೀತಿಯಿಂದ ಈ ಕಲೆ ಯಾವ ಮಗು ಕಲಿತೈತಲ್ಲ ಅವನಿಗೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಚಂಚಲ ಗುಣ ಹೋಗ್ತದೆ, ಹಠಮಾರಿತನ ಹೋಗ್ತದೆ, ಅದ್ರ ಜೊತೆಗೆ ಸಂಸ್ಕಾರ ಬರ್ತದೆ, ಅದ್ರ ಜೊತೆಗೆ ಮುಖ್ಯವಾಗಿ ಅವ್ರದ್ದು ಅಭಿವೃದ್ಧಿ ಆಗ್ತದೆ ಶೈಕ್ಷಣಿಕವಾಗಿ. ಈಗ ಮೊದಲಿಗೆ ಅವರು 50% 60% ತೊಗೊಳ್ಳೋರು ಗಾಂಧಾರಿ ವಿದ್ಯೆ ಮಾಡಿದ್ರು ಅಂತಂದ್ರೆ ಅವರು 70-80% ತೊಗೊಳ್ತಾರೆ.
ಯಾಕಂದ್ರೆ ಅವರು ಮನಸ್ಸು ಚಂಚಲ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟ್ ಈ ಗಾಂಧಾರಿ ವಿದ್ಯೆ ಕಲಿಸೋದು. ಇದನ್ನು ಜನ ದುಬಾರಿ ವಿದ್ಯೆ ಅಂತ ತಿಳ್ಕೊಂಡು ಜನ ತಗೋತಾ ಇಲ್ಲ, ಮತ್ತು ಜನರಿಗೆ ಕೆಲವೊಬ್ಬರಿಗೆ ಗೊತ್ತೂ ಇಲ್ಲ ಇದ್ರ ಬಗ್ಗೆ ಐಡಿಯಾ ಇಲ್ಲ ಪಾಪ. ಯಾಕಂದ್ರೆ ಈಗ ಯಾರಿಗೆ ಗೊತ್ತೈತಲ್ಲ ಅವ್ರು ಭಾಳ ಪ್ರಚಾರ ಮಾಡ್ತಾ ಇಲ್ಲ. ಭಾಳ ಪ್ರಚಾರ ಮಾಡಿ ಭಾಳ ಜನರಿಗೆ ಕಲಿಸಿಬಿಟ್ರೆ ಅವ್ರದ್ದು ನಮ್ದು ಇದು ಹೋಗ್ತೈತೆ ಅನ್ನುವಂಥ ಕೆಲವೊಬ್ಬರು ಮನೋಭಾವನೆಯವರು ಅದಾರ. ಅದಕ್ಕೆ ಈ ಮಕ್ಕಳಿಗೆ ಈ ಒಂದು ಗಾಂಧಾರಿ ವಿದ್ಯೆ ಕಲಿಸೋದ್ರಿಂದ ಏಕಾಗ್ರತೆ ಬಂದು ಅವರ ಪರೀಕ್ಷೆಯಲ್ಲಿ ಆಗಲಿ, ಅವರ ಜೀವನದಲ್ಲಿ ಆಗಲಿ, ಅವರ ಸಂಸ್ಕಾರದಲ್ಲಿ ಆಗಲಿ, ಅವರ ನಡತೆಯಲ್ಲಿ ಆಗಲಿ, ಅವರ ನಿಯಮಗಳಲ್ಲಾಗಲಿ ಇವೆಲ್ಲ ಸುಧಾರಣೆಯಾಗಿ ಆ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗೋದ್ರಲ್ಲಿ ಸಂಶಯ ಇದೆ. ನನ್ನ ಕೈಯಾಗ ಈಗ ಕಲಿತಂಥ ವಿದ್ಯಾರ್ಥಿಗಳು 8 ವಿದ್ಯಾರ್ಥಿಗಳಲ್ಲ, ಅವರು ಸಂಸ್ಕಾರವಂತರು ಆಗ್ಯಾರ, ಜ್ಞಾನವಂತರು ಆಗ್ಯಾರ, ಅವರ ಜ್ಞಾನ ವಿಕಾಸ ಆಗಿದೆ. ಅಂದರೆ ಈಗ ನೋಡಿ, ಅವರು 200 ಪ್ರಶ್ನೆಗಳಿಗೆ ಉತ್ತರ ಹೇಳ್ತಕ್ಕಂಥ ಒಂದು, ಈಗ ಜಿಲ್ಲೆ ಕೇಳಿದ್ರೆ ಈಗ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಜಿಲ್ಲೆ ಅದಾವೆ ಪಟಪಟ ಹೇಳ್ತಾರೆ. ಆನಂತರ ಭಾರತ ದೇಶದೊಳಗೆ ಎಷ್ಟು ರಾಜ್ಯ ಅದಾವೆ ಪಟಪಟ ಹೇಳ್ತಾರೆ. ಜಗತ್ತಿನಲ್ಲಿ ಎಷ್ಟು ದೇಶ ಅದಾವೆ ಕೇಳಿದ್ರೆ ಹೇಳ್ತಾರೆ. ಆನಂತರ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಕೇಳ್ತಾರೆ. ಹಿಂಗೆ ಸುಮಾರು ಅನೇಕ ಇಟ್ಕೊಂಡು ಹೇಳ್ತಕ್ಕಂಥ ಕಲೆ ಈ ಗಾಂಧಾರಿ ವಿದ್ಯೆಯಿಂದ, ಏಕಲವ್ಯ ವಿದ್ಯೆಯಿಂದ ಬರ್ತೈತಿ. ಅದಕ್ಕೆ ನಾನು ಎಲ್ಲ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ನೀವು ಬಂದೀರಿ ಅಂತ ಇದನ್ನು ಹೇಳಕತ್ತೀನಿ. ನಾನು ನಂದು ನಿಜವಾಗ್ಲೂ ಪ್ರಚಾರ ಮಾಡ್ಕೋಬೇಕು, ಇದರಿಂದ ಹಣ ಗಳಿಸ್ಬೇಕು ಅನ್ನೋದು ಏನಿಲ್ಲ. ಯಾಕಂದ್ರೆ ನಾನು ನಿವೃತ್ತ ಶಿಕ್ಷಕ. ನನಗೆ ಹೊಟ್ಟಿಗೆ ಉಣ್ಣಕ್ಕಾಗಲಿ ತಿನ್ನಕ್ಕಾಗಲಿ ಅವ್ರಿಗೆ ಬರ್ತೇ ಇಲ್ಲ. ಈ ವಿದ್ಯೆ ಎಲ್ಲ ಮಕ್ಕಳಿಗೆ ಸಿಗಲಿ, ಅವರು ಜ್ಞಾನವಂತರಾಗಲಿ, ಅವರ ಜ್ಞಾನ ವಿಕಾಸ ಆಗಲಿ ಅನ್ನೋದು ನನ್ನ ಉದ್ದೇಶ. ಪ್ರಭಾಕರ್ ಈ ಬೆಟದೂರ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.